ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಗ್ಗೆ 11 ಗಂಟೆ ಆಯಿತು. ಈಗ ಎಲ್ಲ ನಾಷ್ಟ ಎಲ್ಲ ಮುಗೀತು, ಎಲ್ಲ ಕೆಲಸ ಮುಗೀತು. ಮಕ್ಕಳು ಕೂಡ ಟ್ಯೂಷನಿಗೆ ಹೋಗಿದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದರು. ಈಗ ನಾನು ಅಡುಗೆ ಮಾಡಬೇಕಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಈ ಮೂಲಂಗಿ ಗಡ್ಡೆ ಇದೆ ನೋಡಿ. ಈ ಗಡ್ಡೆ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಬೇಳೆ ಹಾಕ್ಕೊಂಡು ಸಾರು ಮಾಡಬೇಕು. ಅದಕ್ಕೆ ಎಲ್ಲ ಈಗ ಕಟ್ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ. ಅದನ್ನೆಲ್ಲ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಆಮೇಲೆ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ಇದನ್ನು ಕಟ್ ಮಾಡಬೇಕು. ಯಾಕಂದರೆ ಮೇಲೆಲ್ಲ ಗಲೀಜಿರುತ್ತೆ, ತುಂಬ ಗಲೀಜಿರುತ್ತೆ. ಹೀಗಾಗಿ ಎಲ್ಲ ಸಿಪ್ಪೆನ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಈಗ ನೋಡಿ, ಎಲ್ಲ ಕ್ಲೀನಾಗಿ ಸಿಪ್ಪೆ ತಕ್ಕೋತಾ ಇದ್ದೀನಿ. ತಕ್ಕೊಂಡು ಎಲ್ಲ ತೊಳೆದು ಈಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ದೊಡ್ಡ ದೊಡ್ಡಾಗಿ ಹೋಳು ಮಾಡಿಕೊಂಡು ಬೇಳೆ ಒಳಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾರು, ಹಾಗೆ ಹೆಲ್ದಿ ಕೂಡ. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಹಾಕೋದ್ರಿಂದ ನಾವು ಏನೇ ತಪ್ಪು ಮಾಡಿದರೂ ನಮಗೆ ಗೊತ್ತಾಗುತ್ತೆ. ಮತ್ತು ಮುಂದಿನ ವಿಡಿಯೋದ ಸರಿಯಾಗಿ ಮಾಡೋದಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಗಡ್ಡೆನ. ದಪ್ಪ ಇದೆ ಗಡ್ಡೆ, ತುಂಬ ದಪ್ಪ ಇದೆ. ಈ ಕೆಮಿಕಲ್ಸ್ ಎಲ್ಲ ಹಾಕಿ ಬೆಳೆಸ್ತಾರಲ್ಲ, ಹೀಗಾಗಿ ತರಕಾರಿ ಎಲ್ಲ ತುಂಬ ದಪ್ಪ ಆಗಿ ಬೆಳಿತವೆ. ಆದರೆ ಅದರಲ್ಲಿ ಶಕ್ತಿ ಅಷ್ಟಿರಲ್ಲ. ಕೆಮಿಕಲ್ಸ್ ಇಲ್ಲದೆ ಮಾಡಿರೋ ತರಕಾರಿ ತುಂಬ ಒಳ್ಳೆಯದು. ಆದರೆ ಈ ಥರ ತರಕಾರಿ ಈಗ ಬರೋದು ತುಂಬ ಅಪರೂಪ. ಆ ಥರ ಬರೋದೇ ಇಲ್ಲ, ಎಲ್ಲ ಕೆಮಿಕಲ್ಸ್ ಹಾಕಿನೇ ಬೆಳೆಸ್ತಾರೆ. ಬೇಗ ಬರಬೇಕಲ್ಲ ಅವರಿಗೆ ತರಕಾರಿ, ಹೀಗಾಗಿ ಎಲ್ಲನೂ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ. ಈಗ ನೋಡಿ, ಕಟ್ ಮಾಡಿ ಆಯಿತು ಗಡ್ಡೆ ಎಲ್ಲ. ಈಗ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಬೇಳೆ ಎಲ್ಲ ತೊಳೆದು ಕುಕ್ಕರಲ್ಲಿ ಇಡಬೇಕು. ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ. ಹೀಗೆ ಇಟ್ಟರೆ ತುಂಬ ಲೇಟ್ ಆಗುತ್ತೆ ಬೇಯೋದಕ್ಕೆ. ಅದಕ್ಕೆ ಕುಕ್ಕರಲ್ಲೇ ಹಾಕೋತೀನಿ. ಇದು ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಇರುತ್ತೆ. ಫಸ್ಟು ಎಲ್ಲ ನಾವು ಕಟ್ ಮಾಡಿ ರೆಡಿ ಮಾಡಿಕೊಂಡು ಮಾಡಿದರೆ ಅರ್ಧ ಕೆಲಸ ಮುಗ್ದ ಹಾಗೆ. ಇದೇ ಟೈಮ್ ಹಿಡಿಯುತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ. ಇವತ್ತು ಅನ್ನ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಹಪ್ಪಳ ಆದರೆ ಊಟ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 4 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಾರಲ್ಲಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಸಾರು ಮಾಡಿದರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ಈಗ ನೋಡಿ, ಬೇಳೆ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ.
ಈಗ ನೋಡಿ ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಬೇಳೆನ. ಬೇಳೆನ ಚೆನ್ನಾಗಿ 2-3 ಸಲ ತೊಳ್ಕೊಬೇಕು. ಯಾಕಂದರೆ ಅದರಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಕಲರ್ ಹಾಕಿ ಬೇಳೆ ಚೆನ್ನಾಗಿ ಕಾಣೋದಕ್ಕೆ ಅದೆಲ್ಲ ಕಲರ್ ಹಾಕ್ಕೊಂಡು ಇದು ಮಾಡಿರ್ತಾರೆ. ಹೀಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಬೇಳೆನ ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಎಲ್ಲ ನಮ್ಮ ದೇಹಕ್ಕೆ ಕೆಮಿಕಲ್ಸ್ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಎಲ್ಲ ಪದಾರ್ಥದಲ್ಲೂ ಕೆಮಿಕಲ್. ಈಗ ಕೆಮಿಕಲ್ ಇಲ್ಲದೆ ಇರೋ ಪದಾರ್ಥನೇ ಇಲ್ಲ. ಈಗ ನೋಡಿ ಬೇಳೆ ಎಲ್ಲ ತೊಳ್ಕೊಂಡಾಯಿತು. ಈಗ ನೀರು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಎಲ್ಲ ತರಕಾರಿ ಕಟ್ ಮಾಡಿರೋದು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಇದರಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಮೂಲಂಗಿ ಕಟ್ ಮಾಡಿರೋದು ಕೂಡ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಕುಕ್ಕರನ್ನು ಮುಚ್ತಾ ಇದ್ದೀನಿ. ಈಗ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು 3-4 ವಿಷಲ್ ಬರೋವರೆಗೂ ಕೂಗಿಸ್ಬೇಕು. ಅಷ್ಟರಲ್ಲಿ ನಾನು ಮಸಾಲೆನ ರುಬ್ಕೋತಾ ಇದ್ದೀನಿ ನೋಡಿ. ಮಸಾಲೆ ರುಬ್ಕೋಬೇಕು. ಆಮೇಲೆ ಅನ್ನಕ್ಕಿಡಬೇಕು. ಈಗ ನೋಡಿ ಅನ್ನಕ್ಕಿಡಬೇಕಂತ ಹೇಳಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೆಕೆ ಅಂತೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಇದೆ ಇಲ್ಲಿ. ನಮ್ಮ ಧಾರವಾಡದಲ್ಲಾದರೆ ಅಷ್ಟು ಸೆಕೆ ಆಗಲ್ಲ, ಇಲ್ಲಿ ತುಂಬಾ ಸೆಕೆ ಇದೆ. ಬಿಸಿನೀರು ಸ್ನಾನ ಸಹಿತ ಮಾಡಲಿಕ್ಕೆ ಆಗಲ್ಲ, ತಣ್ಣೀರೇ ಮಾಡಬೇಕು, ಅಷ್ಟು ಸೆಕೆ ಇದೆ ಇಲ್ಲಿ. ಈ ಸೈಡೆಲ್ಲ ತುಂಬ ಸೆಕೆ. ಈ ಮೇ ಹೋಗುವವರೆಗೂ ತುಂಬಾ ಸೆಕೆ ಇರುತ್ತೆ. ಈಗ ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ನೋಡಿ ಕೊಬ್ಬರಿ ಬಟ್ಲು ತುರ್ಕೋಬೇಕು ಇಳಿಗೆ ಮಣೆಯಲ್ಲಿ. ನಮಗೆ ಎಳಿಗೆ ಮಣೆ ಬೇಕೇ ಬೇಕು ನೋಡಿ. ಡೈಲಿ ಕೊಬ್ಬರಿ ತುರಿಯೋದಿರುತ್ತಲ್ವ, ಹೀಗಾಗಿ ಎಳಿಗೆ ಮಣೆ ಬೇಕೇ ಬೇಕು. ಎಳಿಗೆ ಮಣೆ ಇಲ್ಲ ಅಂದರೆ ನಡೆಯಲ್ಲ. ಡೈಲಿ ತೆಂಗಿನಕಾಯಿ ಕೂಡ ಬೇಕೇ ಬೇಕು. ಎಲ್ಲ ಕೊಬ್ಬರಿ ತುರ್ಕೊಂಡು ಆಮೇಲೆ ಮಸಾಲೆ ಎಲ್ಲ ರುಬ್ಕೊಂಡ್ರೆ ಅಡುಗೆ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ತೀನಿ ಅಡುಗೆ ಮನೆಯದು. ಆಮೇಲೆ ಮಕ್ಕಳು ಬರ್ತಾರೆ, ಅಷ್ಟರೊಳಗೆ ನಾನು ವಿಡಿಯೋ ಮಾಡ್ಕೊಂಬಿಡ್ತೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಎಲ್ಲ ಕೊಬ್ಬರಿ ಎಲ್ಲ ತುರಿದಾಯಿತು. ಈಗ ಮಸಾಲೆ ಐಟಮ್ ಎಲ್ಲ ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಹವಿಸ್ ಕಾಳು, ಹಾಗೆ ಅರಶಿನ ಪುಡಿ ಎಲ್ಲ ಹಾಕ್ಕೋಬೇಕು ಜಾರಿಗೆ. ನೋಡಿ ಎಲ್ಲ ಜಾರಿಗೆಲ್ಲ ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಳ್ಳೆ ಬ್ಯಾಡಗಿ ಮೆಣಸಿನ್ಕಾಯಿ ಇರಬೇಕು ಸಾಂಬಾರಿಗೆ, ಅಂದ್ರೆ ಟೇಸ್ಟ್ ರುಚಿಯಾಗಿರುತ್ತೆ. ಇದು ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿದು. ಅದು ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಸರಿಯಾಗಲ್ಲ, ಅವೆಲ್ಲ ತುಂಬ ಖಾರ ಇರುತ್ತೆ, ಸಾಂಬಾರಿಗೆಲ್ಲ ಸರಿಯಾಗಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ. ಇದು ಹವಿಸ್ ಕಾಳು ನೋಡಿ. ಮೊನ್ನೆ ನಾನು ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಅದರ ವಿಡಿಯೋನೂ ಕೂಡ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡೆ ನೋಡಿ. ಈಗ ರುಬ್ಕೋಬೇಕು. ಈ ಥರ ಒಂದು ಸಲ ಸಾರು ಮಾಡಿ ನೋಡಿ ನೀವು, ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ರುಬ್ಕೋತಾ ಇದ್ದೀನಿ. ಈ ಕಡೆ ಅನ್ನನೂ ಆಗ್ತಾ ಇದೆ. ಹೆಣ್ಮಕ್ಳಿಗೆ ಡೈಲಿ ಏನು ಅಡುಗೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆ ನೋಡಿ. ಬೆಳಿಗ್ಗೆ ನಾಷ್ಟ ಏನು ಮಾಡಬೇಕು, ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು, ಇದೇ ದೊಡ್ಡ ಚಿಂತೆ. ಅಡುಗೆ ಚೆನ್ನಾಗಾದರೆ ಊಟ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಎದ್ದೇಳ್ಬಿಡ್ತಾರೆ. ಅಡುಗೆ ಚೆನ್ನಾಗಾಗಬೇಕು. ಮನುಷ್ಯನಿಗಿರೋದೊಂದು ಅಷ್ಟೇ ನೋಡಿ, ಒಳ್ಳೆಯ ಊಟ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಒಂದಿದ್ದರೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಇರೋದಕ್ಕೊಂದು ಮನೆ, ಇವೆಲ್ಲ ಇತ್ತಂದರೆ ಜೀವನ ಆರಾಮಾಗಿ ಮಾಡ್ಬೋದು. ಎಲ್ಲದಕ್ಕೂ ಹಣ ಬೇಕು ನೋಡಿ. ಹಣ ಇದ್ದರೆ ಏನು ಬೇಕಾದರೂ ನಾವು ವ್ಯವಸ್ಥೆ ಮಾಡ್ಕೋಬೋದು. ಎಲ್ಲದಕ್ಕೂ ಹಣನೇ ಮುಖ್ಯ. ಹಣ ಇಲ್ಲಾಂದರೆ ಜೀವನದಲ್ಲಿ ಏನೂ ನಡೆಯಲ್ಲ. ಪ್ರತಿಯೊಂದು ಕೆಲಸಕ್ಕೂ ಹಣ ಬೇಕು. ದುಡಿಮೆ ಇಲ್ಲದೆ ಯಾವುದೂ ಆಗಲ್ಲ. ಪ್ರತಿಯೊಂದಕ್ಕೂ ದುಡಿಮೆ ಬೇಕು. ಮನುಷ್ಯ ದುಡಿಮೆ ಮಾಡಲೇಬೇಕು. ಕೂತು ತಿಂದರೆ ಎಷ್ಟು ಹಣ ಇದ್ದರೂ ಸಾಲಲ್ಲ. ಕೂತು ತಿನ್ನೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು ಅಂತ ಗಾದೆ ಮಾತೇ ಇದೆ. ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಷ್ಟು ನಾವು ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೋಬಹುದು. ಹಣ ಇದ್ದರೆ ಎಲ್ಲ ವ್ಯವಸ್ಥೆನೂ ಅನುಕೂಲನೂ ಮಾಡ್ಕೋಬೋದು. ಅದೇ ಹಣ ಇಲ್ಲ ಅಂದರೆ ಯಾವುದೂ ನಡೆಯಲ್ಲ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಹಣ ಬೇಕು. ಈಗ ನೋಡಿ ನಾನು ವಾಕಿಂಗಿಗೆ ಬಂದಿದ್ದೀನಿ ಸಂಜೆ. ನೋಡಿ ಇದೆಲ್ಲ ಅಂಗಡಿಗಳು, ಸಂಜೆ ಚಹಾ ಅಂಗಡಿ, ಬೆಲ್ಲದ ಚಹಾ ಅಂಗಡಿ, ಹಾಗೆ ತಿನಿಸು ಸ್ನ್ಯಾಕು, ಅವು ಇವು ಪಾನಿಪುರಿ, ಈ ಥರದ್ದೆಲ್ಲ ಅಂಗಡಿಗಳಿವೆ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು? ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.